ವಸತಿ ಸಚಿವರು ಅಂತ ಜಮೀರ್ ಅಹಮದ್ ಅವರು ಕೂಡ ಈ ಒಂದು ಸ್ಥಳ ಪರಿಶೀಲನೆ ಮಾಡ್ತಾರೆ. ಅವ್ರ ನೇತೃತ್ವದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗ್ತದೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ದೇಶದ ಅತಿ ದೊಡ್ಡ ಕ್ರೀಡಾಂಗಣ ನಿಮ್ಮ ಅವಧಿಯಲ್ಲಿ ಆಗ್ತಾ ಇದೆ ಸರ್. ಇಲ್ಲ, ಈಗ ನನಗೆ ತುಂಬ ಸಂತೋಷನ ತಂದಿದೆ. ನನ್ನ ಕಾಲದಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗಿರೋದು ನನಗೆ ತುಂಬ ಸಂತೋಷನ ತಂದಿದೆ. ಕಾರಣ ಅಂದರೆ ಇಡೀ ದೇಶದಲ್ಲಿ ಗುಜರಾತೇ ದೊಡ್ಡ ಸ್ಟೇಡಿಯಂ, ಅದಾದಮೇಲೆ ಬೇರೆ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಎರಡನೇ ರಾಜ್ಯ ಅಂದರೆ ಅದು ಕರ್ನಾಟಕದಲ್ಲಿ 80,000 ಸೀಟಿಂಗ್ ಕೆಪಾಸಿಟಿದು ಸ್ಟೇಡಿಯಂ ಆಗ್ತಾ ಇರೋದಂದರೆ ನನಗೆ ತುಂಬ ಸಂತೋಷ ತಂದಿದೆ. ಬರೀ ಕ್ರಿಕೆಟ್ ಮಾತ್ರ ಇಲ್ಲ, ಇಲ್ಲಿ 27 ಸ್ಪೋರ್ಟ್ಸ್ ಬರ್ತಾಯಿದೆ. ಟೋಟಲ್ 27 ಸ್ಪೋರ್ಟ್ಸ್ ಬರ್ತಾಯಿದೆ. ನಾವು ಜನನೂ ಆ ಖುಷಿಯಾಗಿ ನಮ್ಮ ರೈತರು ಯಾವಾಗ ಈ ಜಾಗನ ನಾವು ಅಕ್ವಿಷನ್ ಮಾಡಿದ್ರು 3,974 ಎಕರೆ, ಅದರಲ್ಲಿ ಜನ ಮುಂಚೆನೇ ಕಂಡೀಷನ್ ಹಾಕಿದಂದರೆ ಇಲ್ಲಿ ನಮಗೆ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬೇಕಂತ ಕಂಡೀಷನ್ ಆಗಿದೆ. ರೈತರು ಕಂಡೀಷನ್ ಆಗಿದ್ರು. ಅವ್ರು ಭಾಳ ವರ್ಷದಿಂದ ಕನಸಿದ್ದು, ಆ ಕನಸು ಇವತ್ತು ನೆನ್ಸಾಗಿದೆ ಅಂತ ಭಾವಿಸ್ತೀನಿ. ಅದು ಒಂದು ಕಡೆ ನಾನಿರಲಿ ಶಿವಲಿಂಗೇಗೌಡರು ಇರಲಿ, ಚೇರ್ಮನ್ರು, ಅದ್ರ ಜೊತೆಯಲ್ಲಿ ಇದು ಆಗಬೇಕಾದ್ರೆ ಮೂಲ ಕಾರಣ ಅಂದರೆ ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದಂಥ DK ಸುರೇಶ್ ಅವರಿಂದ. ಅವ್ರು ನನ್ನ ಹತ್ರ ನಾನು ವಸತಿ ಸಚಿವನಾದಮೇಲೆ ಕನಿಷ್ಠ ನಂತರ 100 ಬಾರಿ ಮೀಟಿಂಗ್ ಮಾಡಿದ್ದಾರೆ. ಸೋಮಣ್ಣ ಇರುವಾಗೂ ಭಾಳ ಒತ್ತಡ ಮಾಡಿದ್ರು. BJP ಕಾಲದಲ್ಲಿ ಸೋಮಣ್ಣ ವಸತಿ ಮಂತ್ರಿ ಇರುವಾಗ ಭಾಳ ಪ್ರಯತ್ನ ಮಾಡಿದ್ರು. ಅವ್ರ ಕಾಲದಲ್ಲಿ ಆಗಿಲ್ಲ, ದೇವರು ನಮ್ಮ ಕೈಯಲ್ಲಿ ಆಗಬೇಕಂತ ಇತ್ತು. ಇವತ್ತು ನಮ್ಮ ಕೈಯಲ್ಲಾಗಿದೆ. ಇದು ಸ್ಟೇಡಿಯಂ ಆಗಬೇಕಾದ್ರೆ DK ಸುರೇಶ್ ಅವರು, ನಮ್ಮ ಆನೇಕಲ್ MLA ಆದಂಥ ನನ್ನ ಆತ್ಮೀಯ ಸ್ನೇಹಿತ ಆದಂಥ ನಮ್ಮ ಶಿವಣ್ಣ ಅವರಿಂದ ಇವತ್ತು ಈ ಸ್ಟೇಡಿಯಂ ಗುದ್ಲಿ ಪೂಜೆನ ಕಾರ್ಯಕ್ರಮ ನಡೀತಾ ಇದೆ. ಎಷ್ಟು ಎಕರೆಲಿ ಒಂದು ಕ್ರೀಡಾಂಗಣ ನಿರ್ಮಾಣವಾಗ್ತಿದೆ ಸರ್? ಎಷ್ಟು ವೆಚ್ಚ? 100 ಎಕರೆದಲ್ಲಿ ಮಾಡ್ತಾ ಇದ್ದೀವಿ. ಫಸ್ಟ್ ಸ್ಟೇಜಲ್ಲಿ ಈಗ 100 ಎಕರೆದಲ್ಲಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ 980 ಕೋಟಿದು ಆ್ಯಕ್ಚುಯಲ್ ಟೋಟಲ್. ಅದಾದಮೇಲೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬರ್ತದೆ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಬರ್ತದೆ. ಅದು ಮುಂದೆ ಇದು ಸ್ಟೇಡಿಯಂ 80,000 ಕೆಪಾಸಿಟಿದು 100 ಎಕರೆದಲ್ಲಿ 980 ಕೋಟಿ ವೆಚ್ಚದಲ್ಲಿ ಇವತ್ತು ಟೆಂಡರು ಕರೆದಿದ್ದೀವಿ. ಟೆಂಡರು L1 ಯಾರೋ ಆಗಿದ್ದಾರೆ, ಟೆಂಡರು ಆಗಿದೆ ಅವರಿಗೆ.